ಇವತ್ತು ನಾನು ತುಂಬಾ ರುಚಿಯಾದ ಕಾಶಿ ಹಲ್ವಾ ಅಥವಾ ಕುಂಬಳಕಾಯಿ ಹಲ್ವಾನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಹಳ ಸುಲಭವಾಗಿ ಮಾಡುವಂತಹ ಸ್ವೀಟ್ ಇದು. ಈ ಕಾಶಿ ಹಲ್ವಾ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಕಾಶಿ ಹಲ್ವಾ ಹೇಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕುಂಬಳಕಾಯಿನ ಕಟ್ ಮಾಡಿ ಅರ್ಧ ಭಾಗದಷ್ಟು ಕುಂಬಳಕಾಯಲ್ಲಿ ಹಲ್ವಾ ಮಾಡಿ ತೋರಿಸ್ತಾ ಇದ್ದೀನಿ. ಅರ್ಧ ಭಾಗ ಕುಂಬಳಕಾಯಿನ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಕಟ್ ಮಾಡ್ಕೊಂಡಿರೋ ಕುಂಬಳಕಾಯಿನ ಪೀಲರ್ ಸಹಾಯದಿಂದ ಕುಂಬಳಕಾಯಿ ಪೀಲನ್ನ ತಕ್ಕೊಳ್ಬೇಕು. ಎಲ್ಲಾ ಪೀಸ್ನ ಪೀಲನ್ನು ಕೂಡ ಇದೇ ರೀತಿ ತಕ್ಕೊಳ್ಬೇಕು. ಹಾಗೆ ಮಧ್ಯದಲ್ಲಿರುವ ಸೀಡ್ ಏನಿರತ್ತಲ್ಲ, ಕುಂಬಳಕಾಯಿ ಸೀಡು, ಅದನ್ನ ಕಟ್ ಮಾಡಿ ತಕ್ಕೊಳ್ಬೇಕು. ಈಗ ಕಟ್ ಮಾಡಿ ಪೀಲ್ ತಕ್ಕೊಂಡಿರೋ ಕುಂಬಳಕಾಯಿನ ತುರ್ಕೊಳ್ಬೇಕು ಸಣ್ಣದಾಗಿ. ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಈ ರೀತಿ ನೀವು ತುರ್ಕೊಳ್ಬೇಕು ಕುಂಬಳಕಾಯಿನ. ಕುಂಬಳಕಾಯಿ ತುರಿದಾಗಿದೆ. ಈಗ ತುರ್ದಿರೋ ಕುಂಬಳಕಾಯಿನ ಸೋಸ್ಕೊಳ್ಬೇಕು. ಕುಂಬಳಕಾಯಲ್ಲಿರೋ ನೀರನ್ನ ಸೆಪರೇಟ್ ಮಾಡಿ ತಕ್ಕೊಳ್ಬೇಕು. ಹಾಗಾಗಿ ಈ ರೀತಿ ಸೋಸ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ತುರ್ದಿರೋ ಕುಂಬಳಕಾಯಿ ಹಾಗೆ ಕುಂಬಳಕಾಯಿ ನೀರನ್ನ ಸೆಪರೇಟ್ ಮಾಡಿ ಆದ್ಮೇಲೆ ಒಂದ್ ಪಾತ್ರೆನ ಬಿಸಿ ಮಾಡ್ಲಿಕ್ಕಿಟ್ಟು 1 ಟೇಬಲ್ ಸ್ಪೂನ್ ತುಪ್ಪನ ಹಾಕೊಳ್ಬೇಕು. ತುಪ್ಪ ಬಿಸಿ ಆದ್ಮೇಲೆ 10 ರಿಂದ 12 ಗೋಡಂಬಿನ ಹಾಕೊಳ್ಬೇಕು. ಗೋಡಂಬಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗೋಡಂಬಿ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಒಂದು ಪ್ಲೇಟಿಗೆ ತಕ್ಕೊಳ್ಬೇಕು. ಈಗ 10 ರಿಂದ 12 ಒಣ ದ್ರಾಕ್ಷಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ದ್ರಾಕ್ಷಿ ಬೇಗ ಫ್ರೈ ಆಗತ್ತೆ, ಹಾಗಾಗಿ ಎರಡನ್ನು ಸೆಪರೇಟ್ ಆಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಫ್ರೈ ಆದ್ಮೇಲೆ ಇದನ್ನು ಕೂಡ ಪ್ಲೇಟಿಗೆ ತೆಗೆದು ಇಟ್ಕೊಳ್ಬೇಕು. ಈಗ ಅದೇ ಪಾತ್ರೆಗೆ ನಾವು ತುರ್ದು ಇಟ್ಟಿದ್ದ ಅರ್ಧ ಭಾಗ ಕುಂಬಳಕಾಯಿನ ಹಾಕೊಳ್ಬೇಕು. ಕುಂಬಳಕಾಯಿನ ಹಾಕಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು 5 ರಿಂದ 10 ನಿಮಿಷ ಚೆನ್ನಾಗಿ ತುಪ್ಪದಲ್ಲೇ ಹುರ್ಕೊಳ್ಬೇಕು. ಹುರ್ಕೊಂಡಾದ್ಮೇಲೆ 1 ಕಪ್ ಸಕ್ಕರೆನ ಹಾಕೊಳ್ಬೇಕು. ನಿಮ್ಗೆ ಸ್ವೀಟ್ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಸಕ್ಕರೆನ ಹಾಕಿ 3 ರಿಂದ 4 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಿ ಆದ್ಮೇಲೆ ಕುಂಬಳಕಾಯಿ ತುರಿದಿರೋ ನೀರೇನಿತ್ತಲ್ಲ ಅದನ್ನ ಹಾಕೊಳ್ಬೇಕು. ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಟಿಕೆ ಉಪ್ಪನ್ನ ಸೇರಿಸ್ಕೊಳ್ಬೇಕು. ನಾವು ಯಾವುದೇ ರೀತಿಯ ಸ್ವೀಟ್ ಮಾಡುವಾಗ ಚಿಟಿಕೆ ಸಾಲ್ಟ್ ಅನ್ನ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸಾಲ್ಟ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮಿಕ್ಸ್ ಮಾಡ್ತಾ ಮಾಡ್ತಾ ನೀರೆಲ್ಲ ಡ್ರೈ ಆಗ್ತಾ ಬರುತ್ತೆ. ಡ್ರೈ ಆಗ್ತಾ ಬರ್ತಿದ್ದಂಗೆನೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು. ಈ ಕುಂಬಳಕಾಯಿನ ಏನಿಲ್ಲ ಅಂದ್ರೂ 20 ರಿಂದ 25 ನಿಮಿಷ ನೀವು ಫ್ರೈ ಮಾಡ್ಕೊಳ್ತಾ ಬೇಯಿಸ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಫ್ರೈ ಮಾಡಿ ತುಪ್ಪ ಬಿಡ್ತಾ ಬರೋ ಟೈಮಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ಅನ್ನ ಹಾಕೊಳ್ಬೇಕು. ಏಲಕ್ಕಿ ಪೌಡರ್ ಅನ್ನ ಹಾಕೋದ್ರಿಂದ ಹಲ್ವಾಗೆ ಒಂದ್ ಒಳ್ಳೆ ಫ್ಲೇವರ್ ಬರುತ್ತೆ. ಏಲಕ್ಕಿ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ನಾವು ಫ್ರೈ ಮಾಡಿ ಇಟ್ಟಿದ್ದ ಡ್ರೈ ಫ್ರೂಟ್ಸ್ ಅನ್ನ ಹಾಕೊಳ್ಬೇಕು. ಡ್ರೈ ಫ್ರೂಟ್ಸ್ ಅನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಕಾಶಿ ಹಲ್ವಾ ರೆಡಿ ಆಗತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.